ಎಂಥ ತಪ್ಪು ಅಂತ ಹೇಳುವಾಗ ಟೆಸ್ಟ್ ಇದು ಮಾಡಿದ್ದು ತೋರಿಸಿದ್ರು. ಅದರಲ್ಲಿ 2 ಮಾರ್ಕ್ 2 ಚೆನ್ನಾಗಿ ಕಾಣ್ತಾ ಇತ್ತು. ಅವ್ರು ಹೇಳಿದರು, ಇದು ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಸ್ಟೇಟಸ್ ಪ್ರಶ್ನೆ, ನೀವು ಹೇಗಾದರೂ ಮಾಡಿ ತೆಗೆಸುವ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಅವಳು ಮನೆಯವ್ರನ್ನ ಒಪ್ಪಿಸ್ತೇನೆ, ನಾನು ಮದುವೆ ಆಗ್ತೇನೆ ಅಂತ ಬಲವಂತವಾಗಿ ಇವಳಿಗೆ ಇದು ಮಾಡಿದ್ದಾನೆ. ಮನೆಗೆ ಬಾ, ಮನೇಲಿ ಯಾರಿಲ್ಲ ಇತ್ತು ಆ ಟೈಮಲ್ಲಿ ಬಾ ಅಂತೆಲ್ಲ ಮೆಸೇಜ್ ನೋಡಿದ್ದೇವೆ ನಾವು. ಈ ಥರ ನೀನು ಹೊರಗಡೆ ಹೇಳಬೇಡ, ಹೊರಗಡೆ ಹೇಳಿದರೆ ನಾನು ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತೇನೆ, ಆ ಥರ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಮೋಸ ಹೋಗಿದ್ದಾಳೆ. ಅವನ ಜೊತೆ ಅವನು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿದ್ದಾನೆ. ಇವಳು ನಂಬಿದ್ದಾಳೆ ಅವನನ್ನು, ಇವನು ನನ್ನನ್ನು ಮದುವೆ ಆಗ್ತೇನೆ, ಈಗಲೂ ನಂಬಿ ಕೂತಿದ್ದಾಳೆ, ಸರಿ ನನ್ನನ್ನು ಮದುವೆ ಆಗ್ತೇನೆ ಅಂತ. ಮಗು ಅಬೋರ್ಷನ್ ಮಾಡಿ ಅಂತ 10,000 ಹಾಕ್ತಾರೆ, ಇನ್ನೂ ಬೇಕಂದರೆ ಮತ್ತೆ ಹೇಳಿ, ನಾನು ಈಗ ಸದ್ಯಕ್ಕೆ 10,000 ಹಾಕ್ತೇನೆ ಅಕೌಂಟಿಗೆ ಅಂತ ಹೇಳಿದ್ದಾರೆ. ಅವರಿಗೆ ಅಲ್ಲಿ ಡೌಟ್ ಬಂತು, ಅದು ಹೇಗೆ ಮಗ ಮತ್ತೆ ಇವಳು 6 ತಿಂಗಳು ಇಳಿದು ಅದು ಹೇಗೆ 7.5 ತಿಂಗಳು ಅಂತ. ಅಲ್ಲಿ ಹುಡುಗಿ ಮೇಲೆ ಸಂಶಯ ಪಟ್ಟರು. ಇವರಿಗೆ ಡೇಟ್ ಚೇಂಜ್ ಆಗಿದೆ, ಹುಡುಗಿ ಅವರಿಗೆ ಯಾವಾಗ ನಾವು ಈ ಕ್ರಿಯೆ ಮಾಡಿದ್ದೇವೆ ಏನು ಎಂತ ಅಂತ ಅವರಿಗೆ ಅದಿಲ್ಲ. ಅವರು ಒಂದು 4 ಮಕ್ಕಳಿಗೆ ವಿದ್ಯೆ ಹೇಳಿಕೊಡುವ ಟೀಚರ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಯಾರೂ ನಂಬಲಿಕ್ಕಿಲ್ಲ. ಮೇಡಮ್, ನಿಮ್ಮ ಮನೆಯಲ್ಲಿ ಒಂದು ಘಟನೆ ವಿಶ್ವಾಸ ದ್ರೋಹ ಅಂತಾರೆ ಇದಕ್ಕೆ ಅಂತ ಹೇಳಿದರೆ, ನಿಮ್ಮ ಮಗಳೊಟ್ಟಿಗೆ ನಡೀತು, ನೀವು ಸ್ವತಃ ಒಂದು ಹೆಣ್ಮಗಳಾಗಿ ತುಂಬ ಧೈರ್ಯದಿಂದ ಬಂದು ಒಂದು ಪ್ರೆಸ್ ಮೀಟನ್ನು ಮಾಡ್ತೀರಾ. ರಾಜ್ಯದ ತುಂಬ ಈ ಪ್ರೆಸ್ ಮೀಟ್ ಸುಮಾರು ಜನ ನೋಡ್ತಾರೆ. ಯಾರು ಒಬ್ಬರು ಜವಾಬ್ದಾರಿ ಹುದ್ದೆಯಲ್ಲಿದ್ದಂಥವ್ರು ಪುತ್ತೂರಿನಲ್ಲಿ, ಅವರು ಯಾಕೆ ಈ ರೀತಿ ಮಾಡಿದರು? ಯಾವತ್ತಿನ ನಿಮ್ಮ ಮಗಳಿಗೆ ಈ ಹುಡುಗನಿಗೆ ಸಂಬಂಧ ಬೆಳೀತು ಮೇಡಮ್? ನನ್ನ ಮಗಳಿಗೆ ಅಂದರೆ ನಮಗೆ ಮಗಳು ಹೇಳಿರಲಿಲ್ಲ ಲವ್ ಉಂಟು. ನಮ್ಗೆ 2 ಮಕ್ಕಳು ಸರ್. ಒಬ್ಬಳು ಇವಳೆ ದೊಡ್ಡವಳು, ಇನ್ನೊಬ್ಬಳು ಸಣ್ಣವಳು 1ನೇ ಕ್ಲಾಸ್. ಹಾಗೆ ಇವಳಿಗೆ ಅಂದರೆ ನಾವು ಕಷ್ಟಪಟ್ಟು ನಾನು ಇರೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೇನೆ. ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಡಯಾಲಿಸಿಸಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಕಾಯಂ ಅಂತೆಲ್ಲ ಅದು ಟೆಂಡರ್ ಬರ್ತದೆ ಸರ್, ಟೆಂಡರ್ ಟೈಪ್ 5 ವರ್ಷ ಹಾಗೆ. ಮತ್ತು ಅವರು ಟೆಂಪ್ರವರಿ ವರ್ಕ್, ಪರ್ಮನೆಂಟ್ ಅಂತಲ್ಲ. ಆದರೆ ಇಷ್ಟು ಒಂದು ಮಕ್ಕಳನ್ನು ಕಷ್ಟಪಟ್ಟು ನಾವು ಕಲಿಸಿರ್ತೇವೆ, ಮಕ್ಕಳ ಮೇಲೆ ಒಂದು ನಂಬಿಕೆ ಇಟ್ಟಿರ್ತೇವೆ. ಹಾಗೆ ಅಂತ ಇದರಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳು ಒಂದು ಒಳ್ಳೆ ಮಟ್ಟಿಗೆ ಬರಬೇಕು ಅಂತ ಹೆಣ್ಣು ಮಕ್ಕಳು, ಅದಲ್ಲದೆ ಹೆಣ್ಣು ಮಕ್ಕಳು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಈಗ ನಾವು ಅಷ್ಟು ಕಲೀಲಿಲ್ಲ ಸರ್, ನಮ್ಮ ಮಕ್ಕಳು ಕಲಿಬೇಕು ಅಂತೇಳಿ ಒಳ್ಳೆ ಇದು ಅವರಿಗೆ ಎಜುಕೇಷನ್ ಕೊಟ್ಟಿದ್ದೇವೆ. ಇದು ಮಾಡಿ ಮಗಳನ್ನು ಇಷ್ಟು ದೊಡ್ಡದು ಮಾಡಬೇಕಾದ್ರೆ ಇನ್ನೊಂದು ಹುಡುಗ ಬಂದು ಅವಳ ಲೈಫಲ್ಲಿ ಈಗ ಆಟ ಆಡುವಾಗ ಅದ್ರ ನಾವು ತಂದೆ ತಾಯಿಯಾದವರು ಇಷ್ಟು ಕಲಿಸಿ ಏನು ಪ್ರಯೋಜನ ಅಲ್ವಾ? ಈಗಂದರೆ ಮಗಳಿಗೆ ಅವ್ರಿಗೆ ಲವ್ ಇತ್ತಂತೆ, 7 ವರ್ಷದಿಂದ ಲವ್. ನಮಗೆ ಗೊತ್ತೇ ಇಲ್ಲ. ಪ್ರಪೋಸಲ್ ಅವನೇ ಮಾಡಿದ್ದಾನೆ, ಹುಡುಗನೇ ಮಾಡಿದ್ದಾನೆ ಪ್ರಪೋಸಲ್ ಮಾಡಿ. 10th ಇಬ್ಬರು ಬೇರೆ ಬೇರೆ ಆದರು. ಕಾಲೇಜ್ ವಿವೇಕಾನಂದನೇ ಇದ್ದದ್ದು ಇಬ್ಬರು ಸಹ. ಇದು ಅವನು ಇಂಜಿನಿಯರಿಂಗ್, ಇವಳು ಇದು ಫಾರೆನ್ಸಿಕ್ ಸೈನ್ಸ್, ಏನೋ ಸೈನ್ಸ್ ಕಲಿತಾ ಇದ್ಲು. ಹಾಗೆ ಡಾಕ್ಟರ್ ಆಗಬೇಕು ಅಂತ ಹೇಳ್ತಿದ್ಲು. ನಮ್ಮಲ್ಲಿ ಅಷ್ಟು ತಾಕತ್ತಿಲ್ಲ, ನೀನು ಮತ್ತೆ ಹೇಳಿದ್ರು ಫಾರೆನ್ಸಿಕ್ ಸೈನ್ಸ್ ತೊಗೊಳ್ತೇನೆ ಅಂತೇಳಿ. ಓಕೆ ನೀನು ತೊಗೊ ಅಂತೇಳಿ ಎಲ್ಲ 4.5 ಲಕ್ಷ ನಾವು ಎಜುಕೇಷನ್ ಲೋನ್ ಬೇರೆ ಮಾಡಿದ್ದೇವೆ ಅವಳಿಗೋಸ್ಕರ. ಸರ್ ಎಜುಕೇಷನ್ ಲೋನ್ 4.5 ಲಕ್ಷ. ಈ ಎಜುಕೇಷನ್ ಲೋನ್ ಮಾಡಿ ಕಳಿಸಿ ಮಂಗಳೂರಲ್ಲಿ ಏನಪ್ಪ ಕಾಲೇಜಲ್ಲಿ ಅವಳು ಕಲಿತಾ ಇದ್ದದ್ದು. ಈಗ 3rd ಇಯರ್ ಕಂಪ್ಲೀಟ್ ಆಯಿತು, ಎಲ್ಲ ಎಕ್ಸಾಮ್ ಅಂತೂ 81% ಬಂದಿದ್ದಾಳೆ ಸರ್. ಇವಳು ಮಗಳು 81% ಮಾರ್ಕ್ ಸಮೇತ ಬಂದಿದೆ. ಕಲಿಯೋದಲ್ಲಿ ಹುಷಾರು ಸರ್. ಆದರೆ ಈ ಥರ ಅಂದರೆ ಲವ್ಗೆ ಯಾವಾಗ ಬಿದ್ಲು ಎಂತ ಅಂತ ಮನೆಯವರ ಹತ್ರ ಸಮೇತ ಹೇಳಲಿಲ್ಲ. ಇವಳು ಒಂದು ಮಾತು ನಮ್ಮ ಹತ್ರ ಹೇಳ್ತಿದ್ರು ಸರ್, ಇಂಥ ಈ ಅವಕಾಶಕ್ಕೆ ನಾವು ಇದು ಮಾಡಿಯೇ ಕೊಡ್ತಿಲ್ಲ ಇತ್ತು. ಅವರು ಹೇಳುವಾಗ ಬಂದು ಹುಡುಗ ಮತ್ತು ಹುಡುಗಿ ನನ್ನ ಹತ್ರ ಬಂದು ಹೇಳುವಾಗಲೇ 6 ತಿಂಗಳು ಅಂತ ಹೇಳಿದ್ದಾರೆ. ಹುಡುಗ ಯಾವತ್ತು ನಿಮಗೆ ಸಿಕ್ಕ ಫಸ್ಟ್ ಸಿಕ್ಕಿದೆ ಇದೆ. ಇವರು ಅಂದರೆ ಪ್ರೆಗ್ನೆಂಟ್ ಟೆಸ್ಟ್ ಅಂದರೆ ಮೆಡಿಕಲಿಂದ ತಂದು ಕೊಟ್ಟಿದ್ದಾನೆ. ಇವಳು ಇದು ಮಾಡಿ ಮನೇಲೆ ಟೆಸ್ಟ್ ಮಾಡಿ ಬಂದು ನಾನು ಹಾಸ್ಪಿಟ್ಲಲ್ಲಿ ಕೆಲಸದಲ್ಲಿದ್ದೆ. ಹುಡುಗ ಮತ್ತು ಹುಡುಗಿ ಬಂದು ಅಲ್ಲಿ ತೋರಿಸುವಾಗಲೇ ನಮಗೆ ಗೊತ್ತು ಹುಡುಗನಿಗೆ ಮತ್ತು ಹುಡುಗಿಗೆ ಲವ್ ಉಂಟು ಅಂತ, ಅಫೇರ್ ಇತ್ತು ಅಂತ ನಮಗೆ ಆಗಲೇ ಗೊತ್ತಾದದ್ದು. ಕೂಗ್ತಾ ಇದ್ಲು. ಅವನ ಹತ್ರ ಅವನು ಹೇಳಿದ, ಆಂಟಿ ನನ್ನಿಂದ ತಪ್ಪಾಗಿದೆ, ನಂದು ಈ ಥರ ತಪ್ಪಾಗಿದೆ. ಆಗ ನಾನು ಹೇಳಿದೆ, ಎಂಥ ತಪ್ಪು ಅಂತ ಹೇಳುವಾಗ ಟೆಸ್ಟ್ ಇದು ಮಾಡಿದ್ದು ತೋರಿಸಿದ್ರು. ಅದರಲ್ಲಿ 2 ಮಾರ್ಕ್ 2 ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ತಿಂಗಳಾಯಿತು? 6 ತಿಂಗಳಾಯಿತು ಅಂತ ಇವರು ಹೇಳಿದರು. ಹುಡುಗ ಮತ್ತು ಹುಡುಗಿ 6 ತಿಂಗಳು ಅಂತ ಹೇಳಿದರು. ಆಗ ಒಂದು ತಾಯಿಯಾದವಳು ಏನು ಮಾಡಬೇಕು ಆ ಪರಿಸ್ಥಿತಿಯಲ್ಲೂ ನನಗೂ ಗೊತ್ತಾಗಿಲ್ಲ. ಹುಡುಗ ನನ್ನಿಂದ ತಪ್ಪಾಗಿದೆ ಆಂಟಿ, ಹೀಗೆ ತಪ್ಪಾಗಿದೆ, ಈಗ 6 ತಿಂಗಳಾಯಿತು, ನಾನು ಈ ಥರ ಆಗ್ತದೆ ಅಂತ ನಾನು ನೆನೆಸಿರಲಿಲ್ಲ, 6 ತಿಂಗಳಾಗಿದೆ, ಹೇಗಾದರೂ ಮಾಡಿ ಒಂದು ಡಾಕ್ಟ್ರ್ ಹತ್ರ ತೋರಿಸಿ, ಎಂಥ ವಿಷಯ ಅಂತ ತೋರಿಸಿ ಅಂತ ಹೇಳಿದೆ. ಇಲ್ಲಿ ಪುತ್ತೂರಲ್ಲಿ ನಾನು ಜಾಬ್ ಮಾಡ್ತಿದ್ದ ಕಾರಣ ನನಗೆ ಇಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ.
ನಾನು ಎಂತ ಮಾಡಿದೆ, ಸರಿ ನೀವು ಹೋಗಿ ಮನೆಗೆ ಅಂತೇಳಿ ಅವನನ್ನು ಕಳಿಸಿದೆ, ಇವಳನ್ನು ಕಳಿಸಿದೆ. ಡೈರೆಕ್ಟಾಗಿ ಅವ್ರ ತಂದೆ ಕಾಲ್ ಮಾಡಿದ್ದೇನೆ, ರಾತ್ರಿ ಕಾಲ್ ಮಾಡಿ ಹೇಳಿದ್ದೇನೆ, ಈಗೀಗೆ ನಿಮ್ಮ ಮಗನಿಗೆ ನನಗೆ ಮಗಳಿಗೆ ಹೀಗೀಗೆ ಆಗಿದೆ, ನೀವೊಮ್ಮೆ ಬನ್ನಿ ಮಾತಾಡಬೇಕು ಅಂತ. ಅವ್ರು ಬಂದರು, ಅದೇ ಹಾಸ್ಪಿಟ್ಲ್ ಎದುರುಗಡೆನೆ ಮಾತಾಡಿದ್ದು ನಾನು. ಅವ್ರು ಹೇಳಿದರು, ಇದು ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಸ್ಟೇಟಸ್ ಪ್ರಶ್ನೆ, ನೀವು ಹೇಗಾದರೂ ಮಾಡಿ ತೆಗೆಸುವ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆಗ ಮದುವೆ ವಿಷಯ ಏನು ಹೇಳಿಲ್ವಾ? ಆಗ ಮದುವೆ ವಿಷಯ ಏನೂ ಹೇಳಿಲ್ಲ. ಫಸ್ಟಿಗೆ ಹೇಳಿದ್ದು ತೆಗೆಸಿಬಿಡಿ, ಅಂದರೆ ನನ್ನ ಮರ್ಯಾದೆ ಪ್ರಶ್ನೆ ಇದು, ತೆಗೆಸಿಬಿಡಿ ಅಂತ ಹೇಳಿದರು. ಆಗಲೇ ರಾತ್ರಿ ನೈಟ್ 10,000 ಹಾಕಿದ್ದಾರೆ ಅಕೌಂಟಿಗೆ. ಆಗ ನೀವೇನು ರಿಯಾಕ್ಷನ್ ಕೊಟ್ಟರು ಅವರಿಗೆ? ನಾನು ಏನು ಮಾತಾಡಲಿಲ್ಲ ಸರ್, ಸೈಲೆಂಟ್ ಆಗಿದ್ದೆ. ನೋಡುವ, ಯಾಕೆಂದರೆ ಈ ಟೆಸ್ಟ್ ಇವರು ತೊಗೊಂಬಂದಿದ್ದಾರೆ, 6 ತಿಂಗಳು ಹೇಳಿದ್ದಾರೆ. ನನಗಿದ್ರು ಕನ್ಫರ್ಮ್ ಆಗಬೇಕು, ಇದು ಏನಾಗಿದೆ ಎಂತ ಅಂತ ಕನ್ಫರ್ಮ್ ಆಗಬೇಕಲ್ಲ. ಅದಕ್ಕೆ ಹೋಗ್ತೇನೆ, ನಾನು ಹಾಸ್ಪಿಟ್ಲಿಗೆ ಹೋಗ್ತೇನೆ ಅಂತ ನಾನು ಹೇಳಿದ್ದೇನೆ. ಸರಿ, ಮರು ದಿವಸ ಹುಡುಗನನ್ನು ಕರ್ಕೊಂಡೇ ಹೋದೆ. ತಂದೆ ಹತ್ರ ಹೇಳಿದೆ, ಹುಡುಗನನ್ನು ಕರ್ಕೊಂಡೇ ಹೋಗ್ತೇನೆ. ಅಲ್ಲಿ ಡಾಕ್ಟ್ರು ಕೇಳಿದರೆ ನನಗೆ ನಾನು ಯಾರನ್ನು ಅಂತೇಳಿ, ನಿಮ್ಮ ಮಗ ಅಲ್ವಾ ಇದಕ್ಕೆ ಕಾರಣ, ಕರೆಸಿ ಅವನು ಕರ್ಕೊಂಡೇ ಹೋಗ್ತೇನೆ ಅಂತ. ಅವ ಬಂದ. ಇದೆಲ್ಲ ಎಷ್ಟು ತಿಂಗಳದ ಹಿಂದೆ? ಇದು 1.5 ತಿಂಗಳ ಹಿಂದೆ. ಹಾಗೆ ಕರ್ಕೊಂಡು ಹೋದೆ. ಇಲ್ಲಿ ಅತ್ತೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದದ್ದು, ಮಂಗಳೂರಿಗೆ. ಹೋಗಿ ಅಲ್ಲಿ ಡಾಕ್ಟ್ರು ನೋಡಿ, ಹಾಗೂ ಡಾಕ್ಟ್ರು ಹೇಳಿದರು, ಇದು ಹಾರ್ಟ್ ಬೀಟ್ ನೋಡಿದರು ಮಗುವಿದು. ಹಾರ್ಟ್ ಬೀಟ್ ನೋಡುವಾಗಲೇ ಹೇಳಿದ್ರು, ಇದು 7.5 ತಿಂಗಳಾಗಿದೆ ಅಮ್ಮ, ಇಂಥದ್ದು ಏನು ತೆಗೆಸುವಂಥ ಈಗ ಹುಡುಗನ ಕಡೆಯವರು ತೆಗಿಸ್ಲಿಕ್ಕೆ ಅಂತ ಹೇಳಿದ್ದಾರೆ. ಅಂದರೆ ತೆಗೆಸುವ ಇದು ಆಗುವುದಿಲ್ಲ, 7.5 ತಿಂಗಳು ಆಗಿದೆ. ನಾವು ಹುಡುಗನ ಮನೆಯವರು ಹೀಗೆ ಹೇಳ್ತಿದ್ದಾರೆ ತೆಗಿಸಿ ಅಂತ. ನೀವೊಂದು ತಾಯಿಯಾಗಿ ನೀವು ಇದನ್ನು ಇದು ಮಾಡ್ಕೊಳ್ಬೇಕು. ಯಾಕೆಂದರೆ ಇದನ್ನು ತೆಗೆಸುವ ಇದು ಮಾಡಿದರೆ ಅವಳ ಜೀವಕ್ಕೆ ಅಪಾಯ. ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿದರು. ಸರಿ, ಅಲ್ಲಿ ದೃಢ ನಿರ್ಧಾರನೇ ಆವಾಗಲೇ ತೊಗೊಂಡಿದ್ದೇನೆ ನಾನು. ಬಿಡಿ, ಒಂದು 6 ತಿಂಗಳು ಅಂತ ಹೇಳುವಾಗ ಯಾವ ತಾಯಿಗಾದರೂ ಗೊತ್ತೇ, ನಾನು ಹಾಸ್ಪಿಟ್ಲಲ್ಲಿ ಇರುವವಳು, ಅದನ್ನು ಇದು ಮಾಡ್ಲಿಕ್ಕೆ ಆಗ್ತದೆ ಇಲ್ವ ಅಂತ ನಮಗೂ ಗೊತ್ತಿರೋದಿಲ್ವಾ. ಆಗ ಒಂದು ಪ್ರಶ್ನೆ ಬರುತ್ತೆ, ನಿಮ್ಮ ಮಗಳಿಗೆ 7 ತಿಂಗಳವರೆಗೆ ಹೊಟ್ಟೆ ಇದ್ದು ಗೊತ್ತಾಗ್ಲಿಲ್ವಾ ಅನ್ನುವಂಥದ್ದು ಸಾಮಾನ್ಯ ಜನರ ಪ್ರಶ್ನೆ ಬರುತ್ತೆ. ಸರಿ ಸರ್, ಅದು ಅಂಥ ಸಿಂಟಮ್ಸು ಇರಲಿಲ್ಲ. ಇವಳು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ಲು, ಮಂಗಳೂರು ಪುತ್ತೂರು. ಅದಲ್ಲದೆ ಫಾರೆನ್ಸಿಕ್ ಸೈನ್ಸ್ ಕಲಿಯುವ ಇದರಲ್ಲಿ ಇಂಟರ್ನ್ಶಿಪ್ಪಿಗೆ ಉತ್ತರ ಪ್ರದೇಶಗೂ ಹೋಗಿದ್ಲು. 1.5 ತಿಂಗಳು ಉತ್ತರ ಪ್ರದೇಶಕ್ಕೆ ಅಲ್ಲಿ ಕಲೀಲಿಕ್ಕೆ ಹೋಗಿದ್ಲು. ಆ ಟೈಮಲ್ಲೂ ಅವಳಿಗೆ ಏನು ಸಿಂಟಮ್ಸ್ ಆಗಲಿ, ವಾಮಿಟ್ ಆಗಲಿ, ಹೊಟ್ಟೆ ಆಗಲಿ ಏನೂ ಇಲ್ಲ ಸರ್. ಯಾಕೆಂದರೆ ಸ್ವಲ್ಪ ಜೀವ ತೋರನೆ ಅವಳದು. ಹೊಟ್ಟೆ ಸಮೇತ ಅವಳಿಗೆ 7.5 ತಿಂಗಳ ತನಕ ಹೊಟ್ಟೆ ಸಹ ಗೊತ್ತಾಗಲಿಲ್ಲ. ಯಾವುದೇ ಸಿಂಟಮ್ಸು ಇಲ್ಲ, ವಾಮಿಟ್ ಆಗಲಿ ಅಥವಾ ಏನು ಕಾಲು ಇದರಲ್ಲಿ ನೀರು ಬರೋದಾಗಲಿ ಏನಾಗಲಿ ಅವಳಿಗೆ ಇಲ್ಲ ಇತ್ತು. ಹಾಗೆ ನಮಗೆ ಮಗಳ ಲವ್ ಉಂಟು ಅಂತ ಹೇಳಲಿಲ್ಲ. ಇದು ಅಂದರೆ ಮಕ್ಕಳ ಮೇಲೆ ನಾವು ನಂಬಿಕೆ ಇಟ್ಟಿರ್ತೇವೆ ನೋಡಿ ಸರ್. ಲವ್ ಇದ್ದರೆ ಸರಿ, ಅವಳಿಗೆ ಏನಾದರೂ ನಮಗೆ ಡೌಟ್ ಬರ್ತದೆ. ಇದು ಏನಿಲ್ಲ ಅಂತ ನಾವು ಧೈರ್ಯದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸಿದ್ದೇವೆ. ಈ ಥರ ಏನಿಲ್ಲ ಅವಳಿಗೆ, ಲವ್ ಏನಿಲ್ಲ ಅಂದರೆ ಸೈಲೆಂಟ್ ಹುಡುಗಿ ಇವಳು. ಆ ಸೈಲೆಂಟಲ್ಲಿ ಹೀಗೆ ಆದ್ಲಲ್ಲ ಅಂತೇಳಿ ನಮಗೂ ಇದೆ. ಇಲ್ಲಿ ನಿಮ್ಮ ಹುಡುಗಿಯ ಮುಗ್ಧತೆ ಕಾರಣ ಆಯ್ತಾ, ನೀವು ಒಂದು ಹಳ್ಳಿ ಜಾಗದಲ್ಲಿ ಇರೋದ್ರಿಂದ? ಆಗಿರ್ಬೋದು ಸರ್. ಯಾಕೆಂದರೆ ಹುಡುಗಿ ಅಷ್ಟು ಅಂದರೆ ಎಲ್ಲ ಕೇಳೋದಂದ್ರೆ ಇಷ್ಟ, ಮಗಳು ಇಷ್ಟು ಸೈಲೆಂಟ್ ಆದವಳು ಈ ಥರ ಮಾಡಿದ್ಲಲ್ಲ, ಅವಳು ಹೇಳಿಲ್ವಾ ನಿಮ್ಮ ಹತ್ರ, ನೀವೊಂದು ತಾಯಿಯಾಗಿ ನಿಮಗೆ ಗೊತ್ತಾಗಲಿಲ್ವಾ ಅಂತ ಕೇಳೋದು ಸಾಮಾನ್ಯ ಸರ್. ತಾಯಿಯಾದವಳಿಗೆ ತನ್ನ ಮಕ್ಕಳ ಮೇಲೆ ಡೌಟ್ ಇರೋದಿಲ್ಲ. ಅಂಥ ಇದು ಇದ್ದರೆ ಮಾತ್ರ, ಅಂದರೆ ಫೋನಲ್ಲಿ ಮಾತಾಡೋದು ಅಥವಾ ಇಡೀ ಹೊತ್ತು ಮೊಬೈಲಲ್ಲಿ ಇರೋದು ಅಂಥದ್ದೇನಾದಿದ್ದರೆ, ಕದ್ದು ಮುಚ್ಚಿ ಎಲ್ಲ ಇದ್ದರೆ ಒಂದು ತಾಯಿಗೆ ಡೌಟ್ ಇರ್ತದೆ. ಮಗಳ ಒಳಗಡೆ ಏನೋ ಆಗ್ತಿದೆ, ಏನೋ ನಡೀತಿದೆ ಅಂತ ತಾಯಿಗೆ ಡೌಟ್ ಇರ್ತದೆ. ಇದು ಯಾವುದೇ ಫೋನಲ್ಲಿ ಇರಲಾಯ್ತು, ಇಡೀ ಹೊತ್ತು ಓದ್ಕೊಂಡು ಅವಳ ಇದರಲ್ಲೇ ಇರ್ತಿದ್ಲು, ಓದಿನ ಗುಂಗಲ್ಲೇ ಇರ್ತಿದ್ಲು. ಈ ಟೈಪೆಲ್ಲ ಅವಳ ಹತ್ರ ಇಲ್ಲ ಇತ್ತು. ಆದರೆ ಆಗ ನಮಗೆ ಡೌಟು ಬರಲಿಲ್ಲ. ಇದಾದ ಮೇಲೆ ನಿಮಗೆ ಅವತ್ತು ಹಾಸ್ಪಿಟ್ಲಲ್ಲಿ ಚೆಕ್ ಆಯಿತು. ಅವತ್ತು ಹುಡುಗನ ರಿಯಾಕ್ಷನ್ ಏನಿತ್ತು? ಹುಡುಗ ಒಂದು ಹೇಳಿದ್ದು, ಆಂಟಿ ಇದನ್ನು ತೆಗಿಸಿ, ಇಲ್ಲದಿದ್ದರೆ ಮನೆಯವರಿಗೆ ಗೊತ್ತಾದರೆ ನಾನು ಸುಸೈಡೇ ಮಾಡ್ಕೊಳ್ಬೇಕಷ್ಟೇ ಅಂತ. ನಾನಾಗ ಅವನು ಹೇಳಿದೆ, ನಾನು ಮನೆಯವರಿಗೆ ಕನ್ವಿನ್ಸ್ ಮಾಡ್ತೇನೆ ಅಂತ ಹೇಳಿದ್ದೇನೆ, ಹಾಸ್ಪಿಟ್ಲಲ್ಲೇ ಹೇಳಿದ್ದೇನೆ. ಅಲ್ಲ ಅವರು ಮನೆಯವರು, ನೀನು ಇದು ಮಾಡಬೇಡ, ನಾನು ಕನ್ವಿನ್ಸ್ ಮಾಡ್ತೇನೆ. ಆವಾಗ ಹುಡುಗ ಸ್ವಲ್ಪ ಸೈಲೆಂಟ್ ಆದ. ಓಕೆ, ನಾನು ಕನ್ವಿನ್ಸ್ ಮಾಡ್ತೇನೆ, ಓಕೆ ಅಂದರೆ ಇವಳು ಹುಡುಗಿ ಹತ್ರ ಅವನು ಇದು ಮಾಡುವಾಗ ಅಂದರೆ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಇವನು ಅವಳೊಟ್ಟಿಗೆ ಸಂಬಂಧ ಬೆಳೆಸಿಕೊಂಡಿದ್ದಾನೆ. ಮನೆಗೆ ಕರೆದಿದ್ದಾನೆ, ನಾನು ಮದುವೆ ಆಗ್ತೇನೆ ಅಂತ ಸಮೇತ ಅವಳು ನಿರಾಕರಿಸುವಾಗ, ಇದಕ್ಕೆ ಕ್ರಿಯೆಗೆ ನಿರಾಕರಿಸುವಾಗ ಅವಳು ಮನೆಯವ್ರನ್ನ ಒಪ್ಪಿಸ್ತೇನೆ, ನಾನು ಮದುವೆ ಆಗ್ತೇನೆ ಅಂತ ಬಲವಂತವಾಗಿ ಇವಳಿಗೆ ಇದು ಮಾಡಿದ್ದಾನೆ, ಲೈಂಗಿಕ ಕ್ರಿಯೆ ಮಾಡಿದ್ದಾನೆ. ಆ ಥರ ಅಂದರೆ ಇವಳು ಬೇಡ ಅಂತ ಆ ಟೈಮಲ್ಲಿ ಮಾಡುವ ಇದನ್ನು ಮಾಡಿದ್ದಾಳೆ. ಹಾಗೆ ಅವನ ಒತ್ತಾಯಕ್ಕೆ ಅವನು ಮದುವೆ ಆಗ್ತಾನೆ ಅಂತ ಹೇಳುವ ಇದಕ್ಕೆ ಇವಳು ಒಪ್ಪಿರ್ಬೋದು. ಅಂದರೆ ಇವನು ಅವಳನ್ನು ನಂಬಿಸುವ ಇದರಲ್ಲಿ ಸಿಲಾಯಿಸಿದ್ದಾನೆ, ಅಂದರೆ ನಂಬಿಕೆ ದ್ರೋಹ ಮಾಡಿದ್ದಾನೆ. ಅಂದರೆ ಅಷ್ಟು ನಂಬಿಸಿದ್ದಾನೆ, ನಾನು ಇನ್ನೊಂದು ಮದುವೆ ಆಗ್ತೇನೆ, ಮನೆಯಲ್ಲಿ ತನಕ ಸಹ ಒಪ್ಪಿಸ್ತೇನೆ, ಮನೆಯವರಿಗೆ ಕನ್ವಿನ್ಸ್ ಮಾಡ್ತೇನೆ ಅಂತೇಳಿ ಇವನು ಒಂದು ಬಲಾತ್ಕಾರವಾಗಿ ಇದು ಮಾಡಿದ್ದಾನೆ ಇವನು.
ಮನೆಗೆ ಅಂದರೆ ಇವರು ನಮ್ಮ ಹತ್ರ ಹೇಳಿಲ್ಲ. ಈಗ ಒಂದು ಪಬ್ಲಿಕ್ಕಿಂದ ಕಾರಲ್ಲಿ ಹೋಗ್ತಿದ್ರು, ಆ ಟೈಪಲ್ಲಿ ಇತ್ತು. ಇವಳು ಕರಿವೆ ಟೈಮಲ್ಲಿ ಮನೆಗೆ ಬಾ, ಮನೇಲಿ ಯಾರಿಲ್ಲ ಇತ್ತು, ಆ ಟೈಮಲ್ಲಿ ಬಾ ಅಂತೆಲ್ಲ ಮೆಸೇಜ್ ನೋಡಿದ್ದೇವೆ ನಾವು. ಇವಳು ಹೇಳೋ ಪ್ರಕಾರ ಮನೆಗೆ ಕರೆದಿದ್ದಾನೆ, ಇದು ಬಾ ಮನೇಲಿ ಯಾರಿಲ್ಲ ಆ ಟೈಮಲ್ಲಿ ಕರೆದಿದ್ದಾನೆ. ಈ ಥರ ಮಾಡ್ತಾನೆ ಅಂತ ನಾನು ನೆನೆಸಿರಲಿಲ್ಲ. ಮತ್ತು ಈ ಥರ ನೀನು ಹೊರಗಡೆ ಹೇಳಬೇಡ, ಹೊರಗಡೆ ಹೇಳಿದರೆ ನಾನು ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತೇನೆ, ಆ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಈಗ ಇದರಲ್ಲಿ ಸಹ ಅವನು ಹೇಳಿದ್ದಾನೆ, ನನ್ನ ಫ್ರೆಂಡ್ಸ್ಗಳು ಅದರೊಟ್ಟಿಗೆ ಶಾಮಿಲ್ ಆಗಿದ್ದಾರೆ ಅಂತ ಸಹ ಇದರಲ್ಲಿ ಬಂದಿದೆ ವಿಷಯ. ನನ್ನ ಫ್ರೆಂಡ್ಸ್ಗಳು ಇದ್ದರು ಅದರಲ್ಲಿ, ಇವಳ ಇದಕ್ಕೆ ಅವನು ಬಂದಿದ್ದಾನೆ ಅಂತ ಒಂದು ಇದು ಕೊಟ್ಟಿದ್ದಾನೆ ಅದರಲ್ಲಿ, ಫ್ರೆಂಡ್ಸ್ಗಳು ಇದಕ್ಕೆ ಇದಿದ್ದಾರೆ ಅಂತ. ಈಗ ಅಂದರೆ ಹೇಳೋದು ಅವನು ಇಷ್ಟೇ, ನಾನು ಒಬ್ಬನಲ್ಲ, ಇದಕ್ಕೆ ಬೇರೆಯವರು 4 ಮಂದಿ ಜನ ಇದ್ದಾರೆ ಅಂತ. ನಿಮ್ಮ ಮಗಳು ಏನು ಹೇಳ್ತಾರೆ? ಮಗಳು ಹೇಳ್ತಾಳೆ, ಟ್ರೂ ಆಗಿ ಲವ್ ಮಾಡಿದ್ದಾಳೆ ಸರ್. ಅವಳು ಟ್ರೂ ಲವ್ ಮಾಡಿದ್ದಾಳೆ, ಅವನನ್ನು ನಂಬಿದ್ದಾಳೆ, ಮೋಸ ಹೋಗಿದ್ದಾಳೆ. ಅವನ ಜೊತೆ ಅವನು ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆ ಮಾಡಿದ್ದಾನೆ. ಇವಳು ನಂಬಿದ್ದಾಳೆ ಅವನನ್ನು, ಇವನು ನನ್ನನ್ನು ಮದುವೆ ಆಗ್ತೇನೆ, ಈಗಲೂ ನಂಬಿ ಕೂತಿದ್ದಾಳೆ, ಸರಿ ನನ್ನನ್ನು ಮದುವೆ ಆಗ್ತೇನೆ ಅಂತ. ಇವರು ಅವನು ಅಬ್ಸರ್ವ್ ಮಾಡಿ ಕರೆದಿರ್ಬೋದು, ಅದು ಟೈಪ್ ಯಾರಿಲ್ಲ. ಈಗ ಅವನು ಬರ್ಲಿಕ್ಕೆ ಹೇಳಿದ ಟೈಮಲ್ಲಿ ಅವನು ಕಾರಲ್ಲೇ ಕರ್ಕೊಂಡು ಹೋಗಿದ್ದಾನೆ ಇವಳನ್ನು ಮನೆಗೆ. ಇವಳೊಬ್ಬಳಾಗಿ ಬಂದಿಲ್ಲ, ಕಾರಲ್ಲಿ ಅವನ ಗಾಡಿಯಲ್ಲೇ ಕರ್ಕೊಂಡು ಹೋಗಿದ್ದಾನೆ. ಹಾಗೆ ಅದೇ ನಮಗಿಲ್ಲದ್ರೆ ಆ ಗಮನಕ್ಕೆ ತರ್ತಿದ್ರು ಗೊತ್ತಾಗ್ತಿತ್ತು. ಇವನು ಇಡೀ ಇದು ಮಾಡಿ ಕರೆಸಿದ್ದಾನೆ. ಯಾಕಂದ್ರೆ ಅಲ್ಲಿ ಯಾರು ನೋಡಿಲ್ಲ ಅಂದಮೇಲೆ ಇವರು ಇದು ಮಾಡಿ, ಅಂದರೆ ಯಾರು ನೋಡಿಲ್ಲ ಅಂತ ಇವರ ಇದರಲ್ಲಿ ಇದೆ, ಮತ್ತು ಯಾರು ನೋಡಿದ್ದಾರೆ ಅಂತ ಇನ್ನೂ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಒಂದು ಬರುತ್ತೆ ಇಲ್ಲಿ, ಅಂದರೆ ಇವಳು ಪ್ರೆಗ್ನೆಂಟ್ ಆಗುವಾಗ ಅವನಿಗೆ ಇದು ಮೆನ್ಸಸ್ ಆಗದಾಗ ಅವನು ಹೇಳಿದಾನಂತೆ, ಇವಳು ಅವನಿಗೆ ಹೇಳಿದ್ದಾನೆ ನನಗೆ ಮೆನ್ಸಸ್ ಆಗಿಲ್ಲ ಅಂತ. ಆ ಟೈಮಲ್ಲಿ ಅವ ಎಲ್ಲಿ ರಾಮ ಮಂದಿರಕ್ಕೆ ಎಲ್ಲ ಹೋಗಿದ್ದ, ಆ ಕಡೆ ಅಲ್ಲಿ ಹೋದ, ಉತ್ತರ ಪ್ರದೇಶ ಅಲ್ಲ, ಅಲ್ಲಿಗೆ ಹೋದಾಗ ಇವನಲ್ಲಿ ದೇವರ ಹತ್ರ ಸಹ ಬೇಡ್ಕೊಂಡಿದ್ದಾನೆ, ಅವಳು ಚೆನ್ನಾಗಿರಲಿ ಹಾಗೆ ಹೀಗೆ ಅಂತ ಮೆಸೇಜ್ ಮಾಡಿದ್ದು ಉಂಟು ಇದರಲ್ಲಿ. ಚೆನ್ನಾಗಿರಲಿ, ಏನು ತೊಂದರೆ ಆಗದೇ ಇರಲಿ ಹಾಗೆ ಸಹ ಇವಳಿಗೆ ಮೆಸೇಜ್ ಮಾಡಿದ್ದಾನೆ. ನಾನು ಅಲ್ಲಿ ದೇವರ ಹತ್ರ ಸಹ ಅದಕ್ಕೋಸ್ಕರ ಹೋದದ್ದು, ನೀನು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳಿಕ್ಕೆ ನಾನು ಹೋದದ್ದು, ಆ ಥರ ಮೆಸೇಜ್ ಸಹ ಇದೆ ಇದರಲ್ಲಿ. ಅವಳು ಸಣ್ಣ ವಯಸ್ಸಿನವಳು, ಅವಳಿಗೆ ಅದು ಗೊತ್ತಾಗಿಲ್ಲ. ಸರಿ ಅವನು ಮದುವೆ ಆಗ್ತೇನೆ ಅಂತ ಹೇಳಿದಾನಲ್ಲ, ಇದಕ್ಕೆ ಒಪ್ಕೊಂಡಿದ್ದಾಳೆ ಅವಳು ಸಹ. ಈ ವಿಷಯನೇ ನಮಗಿಲ್ಲ, ಹುಡುಗಿಗೆ ಲವ್ ಉಂಟು, ಹುಡುಗನಿಗೆ ಲವ್ ಉಂಟು ಅಂತ ಅವರ ಮನೆಯಲ್ಲೂ ಗೊತ್ತಿಲ್ಲ, ನಮ್ಮ ಮನೆಯಲ್ಲೂ ಗೊತ್ತಿಲ್ಲ. ಮುಂದೆ ಸರಿ ಅವನನ್ನು ಮನೆಗೆ ಅವನು ಹೇಳಿದೆವು, ಸರಿ ನೀನು ಮನೆಗೆ ಹೋಗು, ನಾವು ಮತ್ತೆ ನೋಡುವ, ಮತ್ತೆ ಡಾಕ್ಟ್ರ್ ಹತ್ರ ಬರ್ತೇವೆ ನಾವು ಅಂತ. ಅವನೇನಾಯಿತು, ಅವರು ತೆಗಿಸೋದಿಲ್ವ, ಡಾಕ್ಟ್ರು ತೆಗಿಸೋದಿಲ್ವ? ನಾನು ಹೇಳಿದೆ, ಇಲ್ಲ ಡಾಕ್ಟ್ರು ಸೋಮವಾರ ಬರಲಿಕ್ಕೆ ಹೇಳಿದ್ದಾರೆ, ನಾವು ಮನೆಗೆ ಹೋಗ್ತೇವೆ, ನಮ್ಮ ತಾಯಿ ಮನೆ ದೇರ್ಲಗಟ್ಟೆ ಅಲ್ಲೇ ಮಂಗಳೂರು. ಹಾಗೆ ನಾವು ಆಚೆ ಹೋದೆವು, ಇವನನ್ನು ಕಳಿಸಿ. ಅವನು ಹೋಗುವ ಸಮೇತ ಇಷ್ಟೇ, ಆಂಟಿದು ಮನೆಗೆ ಗೊತ್ತಾದರೆ ಮನೇಲಿ ಹೀಗೆ ಇದು ಮಾಡ್ತಾರೆ, ಏನಾದರೂ ಮಾಡಿ ಅಂತ. ಸರಿ ನಾನು ಇದು ಮಾಡ್ತೇನೆ ಅಂತೇಳಿ ಅವನನ್ನು ಕಳಿಸಿದೆ. ಅವನ ತಂದೆಗೆ ಫೋನ್ ಮಾಡಿ ಅವ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ. ಇನ್ನು ಅವ್ನು ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ನಾವೇ ಆಗ್ತದೆ. ನನ್ನ ಮಗಳ ಜೀವನನೂ ಹಾಳಾಗ್ತದೆ, ನಮಗೂ ಅಲ್ಲಿ ಅವರು ಏನಾದರೂ ಕೇಸ್ ಕೊಟ್ಟು ನನ್ನ ಮಗಳನ್ನ ಹಾಗೆ ಮಾಡಿದ್ರು ಹಾಗೂ ಆಗುತ್ತೆ ಅಲ್ವಾ. ಎರಡು ಇದರಲ್ಲಿ ಇದು ಮಾಡಿ ತಿಳ್ಕೊಂಡೆ ನಾನು ಅವನ ಹತ್ರ ಹೇಳಿದೆ, ಸರಿ ನಾನು ಸೋಮವಾರ ಇದು ಮಾಡ್ತೇನೆ, ಡಾಕ್ಟ್ರ್ ಹತ್ರ ಹೋಗ್ತೇನೆ, ನೀನು ಹೋಗು ಮನೆಗೆ ಅಂತ ಆವಾಗ ಕಳಿಸಿದ್ದೇನೆ ಅವನನ್ನು. ತಂದೆ ಸಮೇತ ಹೇಳಿದ್ದಾರೆ, ಅವನ ಹತ್ರ ಯಾವುದೇ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ, ಈ ವಿಷಯ ಹೇಳಬೇಡಿ, ಡಾಕ್ಟ್ರಿಗೆ ಹೇಳಿದ ವಿಷಯ ಹೇಳಬೇಡಿ, ಹೇಳಿದರೆ ಅವನು ಸುಸೈಡ್ ಮಾಡಿಕೊಂಡ್ರೆ ಅದು ಬೇರೆ ಕಷ್ಟ, ನೀವು ಹೇಳಬೇಡಿ ಅಂತ ತಂದೆ ಸಹ ನಮ್ಮ ಹತ್ರ ಹೇಳಿದ್ದಾರೆ. ಹಾಗೆ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಸರಿ ಡಾಕ್ಟ್ರು ಬರಲಿಕ್ಕೆ ಹೇಳಿದ್ದಾರೆ ಸೋಮವಾರ ಅಂತ, ನೀನು ಹೋಗು ಮನೆಗೆ ಅಂತ ಅವನನ್ನು ಕಳಿಸಿದ್ದೇನೆ. ಮಗು ಅಬೋರ್ಷನ್ ಮಾಡಿ ಅಂತ 10,000 ಹಾಕ್ತಾರೆ, ಇನ್ನೂ ಬೇಕಂದರೆ ಮತ್ತೆ ಹೇಳಿ, ನಾನು ಈಗ ಸದ್ಯಕ್ಕೆ 10,000 ಹಾಕ್ತೇನೆ ಅಕೌಂಟಿಗೆ ಅಂತ ಹೇಳಿದ್ದಾರೆ. ಅನಿಸಿರ್ಬೋದು ಅವರ ಪ್ರೆಸ್ಟೀಜಲ್ಲಿ ಅವರಿಗೆ ಬಂತು ಸರ್, ಅವರ ಪ್ರೆಸ್ಟೀಜ್ ಮುಖ್ಯ ಅವರಿಗೆ. ಈ ಮಗುವಿನ ಈ ಹೆಣ್ಣು ಮತ್ತು ಹೆಣ್ಣಿನ ಹೊಟ್ಟೆಲಿರುವ ಮಗುವನ್ನು ಅವರು ಇನ್ನೂ ಆಲೋಚನೆ ಮಾಡಿಲ್ಲ, ಗೊತ್ತಾಗಿರ್ಬೋದು, ಆದರೆ ಅವ್ರಿಗೆ ಪ್ರೆಸ್ಟೀಜ್ ಮುಖ್ಯ ಆಯ್ತಾ. ಆದರೆ ಹೋಗ್ಲಿ, ಯಾರ್ದೋ ಜೀವ ಸರ್. ಮತ್ತೆ ಅದರಲ್ಲಿ ಹೇಳೋದಂದ್ರೆ ನಿಮ್ಮ ಮಗಳು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನಾನು ಅದರಲ್ಲಿ ಅವಳ ಜೀವಕ್ಕೆ ಏನಾಗಬಾರ್ದು, ಇದರಲ್ಲೆಲ್ಲ ಇದ್ದವರಲ್ವಾ, ರಾಜಕೀಯದಲ್ಲಿ ಇದ್ದವರು, ನಾವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೋಡಿ ಒಳ್ಳೆ ಚೆನ್ನಾಗೇ ಮಾತಾಡಿದ್ದಾರೆ. ಯಾಕೆ ಸುಮ್ಮನೆ ಇದ್ರೆ 10,000 ಹಾಕಿದಾಗ? ಯಾಕೆಂದರೆ ನನಗೆ ಬೇಕಾದದ್ದು ಪ್ರೂಫ್ ಅಲ್ಲ ಸರ್. ಈಗ ಅವರ ಕಡೆಯಿಂದ ನನಗೇನು ಇದು ರಿಯಾಕ್ಷನ್ನು ಬೇಕಿತ್ತು, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಮತ್ತು ಹಾಸ್ಪಿಟ್ಲ್ ಅಲ್ಲಿ ಖರ್ಚಿಗೆ ಇದಕ್ಕೆಲ್ಲ ಸಹ ನಾವು ಗೊತ್ತು, ನಾವು ಬಡವರು, ನಮ್ಮ ಹತ್ರ ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡಿ ಬದುಕುವುದು. ಸಡನ್ನಾಗಿ ಅಲ್ಲಿ ಅಷ್ಟು ಇಷ್ಟು ಖರ್ಚು ಮಾಡಲಿಕ್ಕೂ ನನ್ನ ಹತ್ರ ಹಣ ಇಲ್ಲ. ಹಾಗೆ ನಾನು ಅವರು ಹಾಕಿದ ಅಮೌಂಟನ್ನು ಹಾಗೆ ಇಟ್ಟಿದ್ದೇನೆ, ಅವರ ಅಮೌಂಟನ್ನು ಮಾತ್ರ ನಾನು ಖರ್ಚು ಮಾಡಿಲ್ಲ. ಪ್ರೂಫ್ ಬೇಕಲ್ಲ ಸರ್. ಈಗ ಅವರು ತೆಗಿಸ್ಲಿಕ್ಕೆ ಅಂತ ಹೇಳಿದ ಪ್ರೂಫ್ ನಮ್ಮ ಹತ್ರ ಬೇಕಲ್ವ. ಮತ್ತು ಇವರು ರಾಜಕಾರಣಿಗಳು ಹೇಗೂ ತಿರುಗುತ್ತಾರೆ. ಹಾಗೆ ಸರಿ ಆ ಅಮೌಂಟ್ ಆಗಿ ಇಟ್ಟಿದ್ದೆ, ಇವನನ್ನು ಕಳಿಸಿದೆ ಮಗನನ್ನು.
ನಾವು ತಾಯಿ ಮನೆಗೆ ಹೋದೆವು. ಮರು ದಿವಸ ಅದೇ ದಿವಸ ಫೋನ್ ಮಾಡಿದೆ ನನ್ನ ತಂದೆಗೆ, ನೀವು ನಿಮ್ಮ ಫ್ಯಾಮಿಲಿ ಬರಬೇಕು ಮಾತಾಡಲಿಕ್ಕೆ ಮನೆಗೆ. ಡಾಕ್ಟ್ರು ಹೀಗೀಗೆ ಹೇಳಿದ್ದಾರೆ. 7.5 ತಿಂಗಳಾಗಿದೆ, 6 ತಿಂಗಳಲ್ಲ 7. ಅವರಿಗೆ ಅಲ್ಲಿ ಡೌಟ್ ಬಂತು, ಅದು ಹೇಗೆ ಮಗ ಮತ್ತೆ ಇವಳು 6 ತಿಂಗಳು ಇಳಿದು ಅದು ಹೇಗೆ 7.5 ತಿಂಗಳು ಅಂತ. ಅಲ್ಲಿ ಹುಡುಗಿ ಮೇಲೆ ಸಂಶಯ ಪಟ್ಟರು. ಇವರಿಗೆ ಡೇಟ್ ಚೇಂಜ್ ಆಗಿದೆ, ಹುಡುಗಿ ಅವರಿಗೆ ಯಾವಾಗ ನಾವು ಈ ಕ್ರಿಯೆ ಮಾಡಿದ್ದೇವೆ ಏನು ಎಂತ ಅಂತ ಅವರಿಗೆ ಅದಿಲ್ಲ. ಇವರದ್ದು ಡೇಟ್ ಚೇಂಜ್ ಆದ ಕಾರಣ ಇಲ್ಲಿ ಮಗುಗೆ ತಿಂಗಳಾಗಿದೆ. ಇದು 7 ವರ್ಷದಿಂದ, ಅಂದ್ರೆ ಲವ್ 7 ವರ್ಷ, ಇದು 1 ವರ್ಷ ದೈಹಿಕ ಸಂಬಂಧ ಆಗಿದೆ ಅಂತ, ಇದಕ್ಕಿಂತ ಮುಂಚೆನೇ ಆಗಿದೆ ಅಂತ ಹೇಳ್ತಾಳೆ ಅವಳು. ಅಲ್ಲಿ ಅವರು ಅದಕ್ಕೊಂದು ಕ್ವಶನ್, ತಿಂಗಳು ಹೇಗೆ ಆಯ್ತು ಅಂತ. 7.5 ತಿಂಗಳಾಗಿದೆ, ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಅವರ ಮನೆಯವರ ಎದುರುಗಡೆನೆ ಡಾಕ್ಟರ್ ಹೇಳಿದ್ದಾರೆ. ಇದು ಭ್ರೂಣ ಹತ್ಯೆ ಆಗ್ತದೆ, ಅದಲ್ಲದೆ ಕೇಸ್ ಆಗ್ತದೆ ಅಂತ. ಈಗ ತೆಗೆದ್ರೆ ಇದು ಕೇಸ್ ಆಗುತ್ತೆ. ಅಷ್ಟರ ಮೇಲೂ ಅವರ ತಾಯಿ ಒಂದೇ, ಇದು ಒಂದು ಅದು ತೆಗಿಸ್ಲಿಕ್ಕೆ ಆಗ್ತದ ಅಂತ ತಾಯಿದು. ಅವರಿಗೆ 2 ಹೆಣ್ಣು, 1 ಹೆಣ್ಣು 1 ಗಂಡು. ದೊಡ್ಡವಳು ಹೆಣ್ಣೆ. ಏನು ಸರ್, ಅವರು ಒಂದು 4 ಮಕ್ಕಳಿಗೆ ವಿದ್ಯೆ ಹೇಳಿಕೊಡುವ ಟೀಚರ್ ಅವರು. ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಯಾರೂ ನಂಬಲಿಕ್ಕಿಲ್ಲ. ಅವರದ್ದು ಒಂದೇ, ತೆಗೆದು ನಾಳೆ ಹೋಗ್ಬೋದು, 1 ದಿವಸದಲ್ಲೇ ಹೋಗ್ಬೋದು ಮನೆಗೆ. ಅವ್ರಿಗೆ ಒಟ್ಟರೆ ಅವರ ಮಗನಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಸರಿ ಅಲ್ಲಿ ಮತ್ತೆ ಡಾಕ್ಟ್ರ್ ಹತ್ರ ಮತ್ತೆ ನಾವು ಕನ್ಸಲ್ಟ್ ಆದ್ವಿ, ಸ್ಕ್ಯಾನಿಂಗ್ ಅದೆಲ್ಲ ಆಗಿ ಡಾಕ್ಟ್ರ್ ಹೇಳಿ ತೆಗಿಲಿಕ್ಕೆ ಆಗೋದಿಲ್ಲಮ್ಮ. ವಾಪಸ್ ಅವ್ರು ವಾಪಸ್ ಕೇಳಿದ್ದಾರೆ, ಇಲ್ಲ ನಾವು ತೆಗೆಯೋದಿಲ್ಲ, ಇದು ಕೇಸ್ ಆಗ್ತದೆ, ಅದಕ್ಕೆಲ್ಲ ನಾವು ಅವ್ರು ಹೇಳಿದ್ರು ಡಾಕ್ಟ್ರು, ನೀವು ನಿಮ್ಮ ನಾನು ಹೇಳಿದೆ ಎಷ್ಟು ಇದು ಮಾಡಿದ್ರು ಸರ್ ಮೇಡಮ್ ಕೇಳ್ತಾ ಇಲ್ಲ, ತೆಗಿಸಿ ಅಂತ ಹೇಳ್ತಿದ್ದೆ. ನೀವು ನಿಮ್ಮ ಮಗಳ ಸೈಡ್ಗೆ ನಿಂತು ಆಲೋಚನೆ ಮಾಡಿ, ಅವರು ಇದರಲ್ಲಿ ಆಲೋಚನೆ ಮಾಡಬೇಡಿ. ಯಾಕೆಂದರೆ ಇದು ಮಗಳ ಜೀವನದ ಪ್ರಶ್ನೆ. ಅವಳು ನಾಳೆ ಏನಾದರೂ, ಈಗ ಸಣ್ಣ ಹುಡುಗಿ ಬೇರೆ ತೆಗಿಸೋದು ಅದು ಅಂತ ಅವರು ಹೇಳ್ತಾರೆ. ಇಲ್ಲಿ ಮಗಳಿಗೆ ಏನಾದಾದರೆ ನಿಮ್ಮ ಮಗಳ ಜೀವನ ಹಾಳಾಗ್ತದೆ ಅಂತ ನನ್ನ ಎದುರಿಗೆ ಹೇಳಿದರು. ಸರಿ, ನಾನು ಅದಕ್ಕೆ ಅವರ ಹತ್ರ ಹೇಳಿದೆ, ಇದು ಆಗೋದಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಏನು ಮಾಡಂದರೆ ಅವ್ರಿಗೆ ಒಟ್ರಸ್ ಅವ್ರಿಗೆ ಬೇಕು ಇದು. ಅವರು ಎಷ್ಟು ತಿಂಗಳು ಎಷ್ಟು ಇದು ಮಾಡಿ ಅಂದರೆ ಆ ಟೈಮ್ ಬೇಕಿತ್ತು ಅವರಿಗೆ. ಅವರು ಅಂದರೆ ತೆಗೆಸುವ ಇದಕ್ಕೆ ಬಂದಿದ್ದಾರೆ ಅವರು. ಅದು ಮಗಳನ್ನು ಮದುವೆ ಮಾಡಿಸು ತಗೊಳ್ಳೋ ಇದರಲ್ಲಿ ಬರಲಿಲ್ಲ ಅವರು. ಬೇಡ ನಮಗೆ ಇದನ್ನು ತೆಗಿಸಿ, ಯಾವ ಪ್ರಶ್ನೆಗೂ ನಾವು ಆನ್ಸರ್ ಮಾಡಲಿಲ್ಲ ಸರ್. ಯಾಕಂದರೆ ಹುಡುಗಿ ಕಡೆಯಿಂದ ನಾನು ಸುಮ್ಮನೆ ಇದ್ದೆ. ಆ ಟೈಮಲ್ಲಿ ಅವ್ರು ಏನೆಲ್ಲ ಮಾಡ್ತಾರೆ ಸುಮ್ಮನೆ ಇದ್ದೆ, ರಿಯಾಕ್ಷನ್ ಮಾಡಲಿ, ಮೌನವಾಗಿದ್ದೆ.